ರೈತ ಬಾಂಧವರಿಗೆ ನಮಸ್ಕಾರ. ಇವತ್ತು ರೈತ ಬಾಂಧವರಿಗೆಲ್ಲ ಶುಭ ಸುದ್ದಿ ಕೊಡ್ತಾ ಇದ್ದೀವಿ. ಏನಪ್ಪ ಶುಭ ಸುದ್ದಿ ಅಂದರೆ, ಈ ನಮ್ಮ ತರೀಕೆರೆಯಿಂದ ಅರಸೀಕೆರೆ ತುಮಕೂರುವರೆಗೂ ಕೂಡ ಅದೆಷ್ಟೋ ಲಕ್ಷ ತೆಂಗಿನ ಮರಗಳು ರೋಗಗ್ರಸ್ತವಾಗಿದೆ. ಏನು ರೋಗ? ರಸಸೋರೋ ರೋಗ. ಸುಳಿ ಓಪನ್ ಆಗ್ತಾ ಇಲ್ಲ, ಕಾಯಿಗಳೆಲ್ಲ ಡ್ಯಾಮೇಜ್ ಆಗ್ತಾ ಇದ್ದಾವೆ. ರಸಸೋರೋ ರೋಗ ಕಾಯಿ ಬಿಡಲ್ಲ, ಅದೇ ಬಿದ್ದೋಗುತ್ತೆ. ಅಂಥ ನಿಟ್ಟಿನಲ್ಲಿ ಇಲ್ಲಿ ಒಂದು ತೋಟಕ್ಕೆ ನಾವು ಗೊಬ್ಬರ ಕೊಟ್ಟಿದ್ದೀವಿ. ಅವರ ಫಸ್ಟ್ ನಾವು ವಿಡಿಯೋ ಮಾಡಿದ್ವಿ, ಇವರ ಯಜಮಾನರಿದ್ರು. ಈಗ ಮೇಡಮ್ ಅವ್ರು ಬಂದಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಮೇಡಮ್? ಗೌರಮ್ಮ ಅಂತ ಹೇಳಿ. ಈಗ ನಿಮ್ಮ ಈ ತೋಟದಲ್ಲಿ ಏನೆಲ್ಲ ಸಮಸ್ಯೆ ಇತ್ತು ಮೇಡಮ್? ನಮ್ಮ ತೋಟದಲ್ಲಿ ರಸ ಹೊಡೆಯೋದು, ಆಮೇಲೆ ಹಸಿ ಗರಿ ಎಲ್ಲ ಜಗ್ಗದು. ಹಸಿ ಗರಿ ಜಗ್ಗದ? ಹಸಿ ಗರಿ ಜಗ್ಗಿ ಹಳ್ಳು ಹಿಡಿತಿರ್ಲಿಲ್ಲ, ಕಾಯಿ ಹಿಡಿತಿರಲ್ಲ, ಉದುರ್ತಾ ಇತ್ತು. ಅವಾಗ ನಾವು ನೀವು ಹೇಳಿದ ಔಷಧಿಯ ನಾವು ಹಾಕಿದ್ಮೇಲೆ ಇವಾಗ ಇವಾಗ ಹಳ್ಳು ಚೆನ್ನಾಗಿ ಹಿಡಿದೈತೆ. ಹೂವು ಜಾಸ್ತಿ ಬಿದ್ದಿಲ್ಲ, ಹಳ್ಳು ಬಿದ್ದಿಲ್ಲ, ರಸ ಹೊಡೆಯೋದಿಲ್ಲ, ಹಸಿ ಗರಿ ಚೆನ್ನಾಗಿ ಬಂದಿತ್ತೆ. ಹಸಿ ಗರಿ ಉದುರೋದು ಒಣೆ ಆಗಿತ್ತಲ್ಲ, ಇವಾಗ ಹಸಿ ಚೆನ್ನಾಗಿ ಬಂದಿತ್ತೆ. ಅಡಿಕೆ ಗಿಡಕ್ಕೆ ಒಂದ್ ಸ್ವಲ್ಪ ಹಾಕಿದ್ದು, ಸಣ್ಣ ಸಣ್ಣ ಎಲೆ ಗಿಡ ಒಡೆದಿತ್ತು. ಇವಾಗ ದೊಡ್ಡ ಎಲೆ ಹೊಡೆದಿತ್ತು ಅಡಿಕೆ ಗಿಡನೇ. ಇವಾಗ ಔಷಧಿ ಹಾಕಿದ ಮಕ್ಕ ನೀವ್ ಹೇಳಿತ್ತ ಚೆನ್ನಾಗಿ ತೋಟ ಚೆನ್ನಾಗಿದೆ ನಮ್ದು. ಸರಿ ಸರಿ ಸರಿ. ಈಗ ಮರ ಒಂದು ಫೋಕಸ್ ಮಾಡೋಣಂತೆ, ಆ ಮರ ಹೆಂಗಿದೆ ಅಂತೇಳಿ ನೋಡಿ. ಆ ಮರದಲ್ಲಿ ಏನಾಗಿದೆ ಅಂದರೆ, ರಸ ಹೊಡೆದಿರೋಂಥ ಮರ ನೋಡ್ಬೋದು ನೀವು ನೀಟಾಗಿ ನೋಡಿ. ಇಲ್ಲೆಲ್ಲ ರಸ ಹೊಡೆದಿತ್ತು ಫುಲ್. ಈಗ ಏನಾಗಿದೆ, ಅದು ಡ್ರೈ ಆಗಿದೆ, ಚೆನ್ನಾಗಿ ಡ್ರೈ ಆಗಿ ನೋಡಿ. ಕಾಯಿ ನೋಡ್ಬೋದು ಸ್ನೇಹಿತರೆ, ಹಸಿರಾಗಿ ಅದ್ರ ಮೇಲ್ಮಟ್ಟದಲ್ಲಿ ನೋಡಿ ಕಾಯಿ ಹೆಂಗೆ ರೆಡಿಯಾಗಿದೆ. ಮೇಲೆ ಗೊಂಚಲು ಮೇಲೆ ಕೂಡ ನಿಮಗೆ ನೋಡ್ಬೋದು. ಈ ಸಣ್ಣ ಸಣ್ಣ ಕಾಯಿಗಳು ಚೆನ್ನಾಗಿ ಕಟ್ತಾ ಇದೆ ನೋಡಿ. ಸಣ್ಣ ಸಣ್ಣ ಕಾಯಿ ಕಟ್ತಾ ಇದೆ, ಹಸಿರಾಗಿ ನೋಡಿ. ಎಷ್ಟು ಹಸಿರಾಗಿದೆ ಕಾಯಿ ನೋಡಿ, ಎಷ್ಟು ಹಸಿರಾಗಿದೆ. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮ್ಮ ಸ್ವದೇಶಿ ಗೊಬ್ಬರಗಳನ್ನು ಬಳಸಬೇಕು ಅನ್ನೋದೇ ಉದ್ದೇಶ. ನೋಡಿ, ಇದು ಕೊಟ್ಟಿರೋಂಥದ್ದು. ಕೊಡದೇ ಇರೋದು ಕೂಡ ಇದೆ. ಕೊಡದೇ ಇರೋದ್ರಲ್ಲಿ ಕಾಯಿಗಳು ರೋಗ ಅಂದರೆ ರೋಗ ಆ ಥರ ಇದೆ. ಮತ್ತು ಇನ್ನೊಂದು ಗಿಡ ನೋಡೋಣ. ಮುಂಚೆ ಹೆಂಗಿತ್ತು ಮೇಡಮ್ ಈ ಗಿಡ? ಮುಂಚೆ ಮೊದಲು ಇದು ಸಣ್ಣ ಸಣ್ಣ ಎಲೆ ಹೊಡೆದಿತ್ತು, ಗರಿ ಒಂಥರ ಏನೋ ರೋಗದಂಗೆ. ದೊಡ್ಡ ಎಲೆ ಹೊಡೆದಿರ್ಲಿಲ್ಲ, ಹಸಿರು ಜಾಸ್ತಿ ಇರಲಿಲ್ಲ. ಇವಾಗ ಇದು ಔಷಧಿ ಹಾಕಿದ ಮುಖವ ನಾವು ದೊಡ್ಡ ಎಲೆ ಹೊಡೆದು ಚೆನ್ನಾಗಿ ಹಸಿರು ಆಗಿ ಚೆನ್ನಾಗೈತೆ. ಹೌದು, ನೋಡ್ಬೋದು ಸ್ನೇಹಿತರೆ. ನೋಡಿ, ಈ ಎಲೆ ಈ ಥರ ಸಣ್ಣ ಎಲೆ ನೋಡಿ. ಇದು ಸಣ್ಣದು, ಇದು ಸಣ್ಣದೈತಿ. ಈಗ ಇದು ಕೊಟ್ಟ ಮೇಲೆ ಗರಿ ನೋಡಿ ಎಷ್ಟು ಖುಷಿ ಆಗುತ್ತೆ. ಎಲ್ಲರೂ ಒಂದು ಚುಕ್ಕಿ ಇದೆಯಾ? ಒಂದು ಚುಕ್ಕಿ ಇಲ್ಲ. ಹೆಚ್ಚಿಗೆ ನೋಡಿ 4 ಎಲೆ ಬಂದಿದೆ ನೀಟಾಗಿ, ಆರೋಗ್ಯಯುತವಾಗಿ. ಓವರಾಲ್ ಆಗಿ ಇಷ್ಟೇ ಹೇಳೋಂಥದ್ದು ರೈತರಿಗೆ. ನಾವು ಸ್ಟಾರ್ಟಿಂಗ್ ಆರಂಭದಲ್ಲೇ ಗಿಡಗಳಿಗೆ ನಾವು ಸಂರಕ್ಷಣೆ ಮಾಡಿಕೊಂಡು ಸರಿಯಾದ ಗೊಬ್ಬರ ಕೊಟ್ಟರೆ ಅದು ಬೆಳೆಯುವಾಗ ಒಂದು ಒಳ್ಳೆ ರೀತಿಯಲ್ಲಿ ಬೆಳೆಯುತ್ತೆ. ನಮಗದು ಒಂದು ಒಳ್ಳೆ ಫಸಲು ಕೊಡುತ್ತೆ, ಆರೋಗ್ಯವಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಹಾಗಾಗಿ ನಮ್ಮ ಸ್ವದೇಶಿ ಗೊಬ್ಬರಗಳನ್ನು ಬಳಸೋಣ, ನಮ್ಮ ತೋಟಗಳನ್ನು ಉಳಿಸ್ಕೊಳ್ಳೋ ಜೊತೆಲಿ ಒಳ್ಳೆ ಒಂದು ಇನ್ಕಮನ್ನು ಪಡೆಯೋಣ ಅಂತ ಹೇಳ್ತಾ ಇದ್ದೀನಿ. ಈ ತೋಟ ನೋಡ್ಬೋದು, ಎಲ್ಲ ಇಡೀ ತೋಟದಲ್ಲಿ ತುಂಬ ಸುಮಾರು ಇತ್ತು ರಸ ಹೊಡೆಯೋದು. ಸುಮಾರು ರೆಡಿಯಾಗಿದೆ. ಒಂದು ರೌಂಡ್ ತಿರುಗಿಸಿ. ಹಂಗೆ ಒಟ್ಟಾರೆ ಹೌದೌದು ಹೌದು ನೋಡಿ, ಅದು ಕೂಡ ಹಂಗೆ ಐತೆ. ಹಂಗೆ ಒಂದು ನಿಮಿಷ. ಒಟ್ಟಾರೆ ನೀವು ರೈತರಿಗೆ ಏನು ಹೇಳ್ತೀರಕ್ಕ? ರೈತರಿಗೆ ಇದು ಬಳಸ್ಬೇಕು ಅಂತೀರೋ? ಹೌದು, ಇದು ರೈತರಿಗೆ ನಾವು ಇದು ಬಳಸಿದ್ರೆ ನಮಗೆ ಅನುಕೂಲ ಆಗುತ್ತೆ. ತೆಂಗಿನ ಮರಗಳು, ಅಡಿಕೆ ಗಿಡಗಳು ಎಲ್ಲ ಚೆನ್ನಾಗಿ ಫಸಲು ಬಿಡ್ತವೆ. ಅದಕ್ಕೋಸ್ಕರ ಈ ಔಷಧಿ ತಗೊಂಡು ನಾವು ಹಾಕಬೇಕು. ಧನ್ಯವಾದ ಅಕ್ಕ, ಧನ್ಯವಾದ. ನೀವು ಎಲ್ಲಿಗೆ ಹೋಗ್ತೀರಾ ಗೊತ್ತಕ್ಕ?